ಒಂದೇ ಒಂದು ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲ ಕೊಟ್ಬಿಟ್ಟು ಒಂದು ತಿಂಗಳು ಒಂದ್ ಮನೇಲಿ ಹಾಕ್ಬಿಟ್ಟು ಅವ್ನಿಗೆ ಏನ್ ಬೇಕು ಎಲ್ಲ ತಗೊಳಪ್ಪ ಅಂದ್ರ ಮೇಲೆ ಒಂದ್ ತಿಂಗಳು ಬಿಟ್ಟು ಅವ್ನು ಹೊರಗೆ ಬಂದು ಹೇಳದಂತ ಇದು ಸ್ವರ್ಗನ ಇದು ನರಕ ಇದು ಅನ್ನಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಲೈಫ್ ಅಲ್ಲಿ ಒಂದ್ ಏನೋ ಒಂದು ಚಾಲೆಂಜಸ್ ಸ್ಟ್ರಗಲ್ ಇಲ್ದಿರೋ ಲೈಫೇ ಅಲ್ಲ. Correct. ಎಲ್ಲವೂ ಇದ್ರ ಮೇಲೆ ಎಲ್ಲ ಇರೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದು. ಸೊ ಅದು ನಾನು ಕಂಡ್ಕೊಂಡ ಸತ್ಯ. ನಿಜವಾಗ್ಲೂ ಲೈಫಲ್ಲಿ ಮನುಷ್ಯನಿಗೆ ಆ ಸ್ಟ್ರಗಲ್ ಬೇಕು, ಆ ಒಂದು ಹೋರಾಟ ಬೇಕು, ಅದು ಸಾಯೋವರೆಗೂ ಆ ಹೋರಾಟದ ಮನೋಭಾವ ಇರಬೇಕು. Correct. ಅದೇ ಲೈಫ್ ಅನ್ನು ಎಳ್ಕೊಂಡು ಹೋಗೋದೇನೋ ಅನ್ಸುತ್ತೆ ನನಗೆ. ಖಂಡಿತವಲ್ಲ. ಕಷ್ಟ ದಿನಗಳು ಈಗಿಲ್ಲ, ಬಟ್ ಒಂದ್ ಕಾಲದಲ್ಲಿ ಇತ್ತಲ್ಲ, ಆ ದಿನಗಳು ಹೇಗಿತ್ತಮ್ಮ? ಸ್ವಲ್ಪ ಕಷ್ಟ ಇತ್ತು, ಅವ್ನು ಹುಟ್ಟಿದ ತುಂಬಾ ಕಷ್ಟ ಇತ್ತು ಪಾಪ. ಅವನಿಗೆ ಒಂಚೂರು ಹಾಲು ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ. ಅಣ್ಣ ಅವ್ರ ಒಂದ್ ಮಾತು ಹೇಳೋರು ಬಹಳ ಚೆನ್ನಾಗಿರೋದು. ಅವಳು ಸಂತೋಷನ ಹಂಚ್ಕೊಬೇಕು, ಕಹಿನ ಹಂಚ್ಕೊಬಾರ್ದು ಅಂತ. ಕರೆಕ್ಟ್ ಕರೆಕ್ಟ್. ಒಂದೇ ಒಂದು ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲ ಕೊಟ್ಬಿಟ್ಟು ಒಂದು ತಿಂಗಳು ಒಂದ್ ಮನೇಲಿ ಹಾಕ್ಬಿಟ್ಟು ಅವ್ನಿಗೆ ಏನ್ ಬೇಕು ಎಲ್ಲ ತಗೊಳಪ್ಪ ಅಂದ್ರ ಮೇಲೆ ಒಂದ್ ತಿಂಗಳು ಬಿಟ್ಟು ಅವ್ನು ಹೊರಗೆ ಬಂದು ಹೇಳದಂತ ಇದು ಸ್ವರ್ಗನ ಇದು ನರಕ ಇದು ಅನ್ನಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಲೈಫ್ ಅಲ್ಲಿ ಒಂದ್ ಏನೋ ಒಂದು ಚಾಲೆಂಜಸ್ ಸ್ಟ್ರಗಲ್ ಇಲ್ದಿರೋ ಲೈಫೇ ಅಲ್ಲ. Correct. ಎಲ್ಲವೂ ಇದ್ರ ಮೇಲೆ ಎಲ್ಲ ಇರೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದು. ಸೊ ಅದು ನಾನು ಕಂಡ್ಕೊಂಡ ಸತ್ಯ. ನಿಜವಾಗ್ಲೂ ಲೈಫಲ್ಲಿ ಮನುಷ್ಯನಿಗೆ ಆ ಸ್ಟ್ರಗಲ್ ಬೇಕು, ಆ ಒಂದು ಹೋರಾಟ ಬೇಕು, ಅದು ಸಾಯೋವರೆಗೂ ಆ ಹೋರಾಟದ ಮನೋಭಾವ ಇರಬೇಕು. Correct. ಅದೇ ಲೈಫ್ ಅನ್ನು ಎಳ್ಕೊಂಡು ಹೋಗೋದೇನೋ ಅನ್ಸುತ್ತೆ ನನಗೆ. ಖಂಡಿತವಲ್ಲ. ಕಷ್ಟ ದಿನಗಳು ಈಗಿಲ್ಲ, ಬಟ್ ಒಂದ್ ಕಾಲದಲ್ಲಿ ಇತ್ತಲ್ಲ, ಆ ದಿನಗಳು ಹೇಗಿತ್ತಮ್ಮ? ಸ್ವಲ್ಪ ಕಷ್ಟ ಇತ್ತು, ಅವ್ನು ಹುಟ್ಟಿದ ತುಂಬಾ ಕಷ್ಟ ಇತ್ತು ಪಾಪ. ಅವನಿಗೆ ಒಂಚೂರು ಹಾಲು ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ. ಅಣ್ಣ ಅವ್ರ ಒಂದ್ ಮಾತು ಹೇಳೋರು ಬಹಳ ಚೆನ್ನಾಗಿರೋದು. ಅವಳು ಸಂತೋಷನ ಹಂಚ್ಕೊಬೇಕು, ಕಹಿನ ಹಂಚ್ಕೊಬಾರ್ದು ಅಂತ. ಕರೆಕ್ಟ್ ಕರೆಕ್ಟ್.